ವಾವ್, ಎಷ್ಟೊಂದು ಜನ ಮೀಡಿಯಾದವ್ರು ಬಂದಿದ್ದಾರೆ. ಚಾನೆಲ್ ಹೆಸರುಗಳಿಗೆ ನಂಗೆ ಗೊತ್ತಿಲ್ಲ. ಸೋ ಮೆನಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು. ಮನು ಮತ್ತು ಮೋಕ್ಷೇಂದ್ರ ಇಬ್ಬರು ಅದೇ ಥರ ಇದ್ದೀರಾ. ನೀವು ನನಗೆ ಹೇಳ್ತಾ ಇದ್ದೀರಾ, ಯು ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್. ಎಲ್ಲಿ ನಾಗೇಶ್ ಅವರು ಬರಲಿಲ್ಲ? ನೋ, ಬರ್ತಿಲ್ವಾ? ಈ ಸ್ಟಾಪ್. ಓಕೆ, ಎನಿವೆ, ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ರಾಜು ಜೇಮ್ಸ್ ಬಾಂಡ್, ಐವ್ ಹರ್ಡ್ ಅಬೌಟ್ ಫಸ್ಟ್ ರ್ಯಾಂಕ್ ರಾಜು, ಕರೆಕ್ಟ್? ಅದು ನಿಮ್ಮ ಮೊದಲನೇ ಸಿನಿಮಾನಾ? ಓಕೆ, ಐ ನೋ ದ್ಯಾಟ್ ವಾಸ್ ಅ ಹಿಟ್, ನೋ? ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಗುರು, ಮೃದುಲಾ, ಕಿರಣ್ ಅವರೇ ಮತ್ತು ಮಂಜು ಅವರೇ, ಆ್ಯಂಡ್ ಟು ದೀಪಕ್, ನೀವು ಮಂಡ್ಯದವರು. ಸೊ ಎಕ್ಸ್ಟ್ರಾ ಸ್ಪೆಷಲ್ ವಿಶಸ್ ಟು ಯು. ಒಳ್ಳೆಯದಾಗಲಿ. ಆ್ಯಂಡ್ ಐ ಟ್ರೈ ಆ್ಯಂಡ್ ವಾಚ್ ದ ಫಿಲ್ಮ್ ವೆನ್ ಐ ಕ್ಯಾನ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು, ಜೋಶಿ ಅವರಲ್ಲ, ಸಿನಿಮಾಟೋಗ್ರಫಿ ಈಸ್ ವೆರಿ ಗುಡ್. ಯು ಶಾಟ್ ಇನ್ ದ UK, ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು. ಸಾರಿ, ಐ ಡಿಂಟ್ ನೋ ಲೇಟ್ ಆಯಿತು ಅಂತ ಇವೆಂಟು, ಸೊ ಐ ಅಪಾಲಜೈಸ್. ನನಗೆ ಈ ಸಿನಿಮಾ ನಾಪಕ ಬಂತು. ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು, ವಾಟ್ ಇಸ್ ದಟ್? ಲೇಟಾಗಿ ಬಂದಿದ್ದಕ್ಕೆ ವಾಟ್ ಇಸ್ ದಟ್? ಜೊತೆಗಾರ. ಐ ರಿಮೆಂಬರ್ ದ್ಯಾಟ್. ಅದು ನಾಪಕ ಬಂತು ನನಗೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮ್ಯಾಮ್, ಒಂದೇ ಒಂದು ಸೆಕೆಂಡು. ಪ್ರತಿಯೊಬ್ಬ ಹೀರೋನು ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಒಂದು ಡೈಲಾಗ್ ಇದೆ ಮ್ಯಾಮ್. ಆದರೆ ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಮ್ಮ ಹೀರೋ ಗುರುನಂದನ್ ಅವರು ನಿಮ್ಮ ಅಪ್ಪಟ ಅಭಿಮಾನಿ. ಅವ್ರ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್ ಇದೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬಂದಿದ್ದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ ಈ ಕಾರ್ಯಕ್ರಮ ಬಂದಕ್ಕೆ ಧನ್ಯವಾದಗಳು. ಮೇಡಮ್, ನಿಮ್ಮ ಫಸ್ಟ್ ಫಿಲ್ಮಿಂದ ನಾನು ದೊಡ್ಡ ಅಭಿಮಾನಿ. ಯಾರಾದರೂ ಕೇಳಿದ್ರೆ ನಿಮ್ಮ ಹೀರೋಯಿನ್ ಯಾರು ಅಂದರೆ, ನಿಮ್ಮ ಬೆಸ್ಟ್ ಹೀರೋಯಿನ್ ಆದ್ರೆ ಅಂತ ರಮ್ಯಾ ಅಂತಲೇ ಹೇಳೋದು. ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ರಾಜು ಜೇಮ್ಸನ್ ಪ್ರೀ ರಿಲೀಸ್ ಇವೆಂಟ್ಗೆ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಏನದು ಮ್ಯಾಮ್, ಎಲ್ರಿಗೂ ಕ್ಯೂರಿಯಾಸಿಟಿ ಅದ್ರೊಳಗೆ ಏನಿದೆ ಅಂತ ಎಲ್ರ ಮುಂದೆ ಓಪನ್ ಮಾಡಬಹುದಾ ಗುರು? ಸರ್ಪ್ರೈಸ್. ಒಂದು ಚೇರ್ ಕೊಡಿ ಸ್ಟೇಜ್ ಮೇಲೆ ಇಲ್ಲಿ, ಅಥವಾ ಒಂದು ಚಿಕ್ಕ ಟೇಬಲ್ ಏನಾದಿದ್ರೆ. ವಾವ್, ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ. ಮ್ಯಾಮ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಆ್ಯಂಡ್ ನನ್ನ ಮೊದಲೇ ಮೂವಿಗೆ ನೀವು ಇಲ್ಲಿ ಬಂದು ಯು ಆರ್ ಸಪೋರ್ಟಿಂಗ್ ಆಲ್ ದ ಟೀಮ್ ಆ್ಯಂಡ್ ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. Big inspiration for me. I'm here because of you. Thank you. And as a Sandalwood queen, I want you to have this. ನನ್ನ ಬರ್ತ್ಡೇ ನವೆಂಬರಲ್ಲಿ ಬರುತ್ತೆ, ಬಟ್ ಥ್ಯಾಂಕ್ ಯು. I'm a Scorpio. Okay, you're also Scorpio. You're a Gemini. ರಮ್ಯಾ ಮ್ಯಾಮ್, ಗಿಫ್ಟ್ಗಳ ಬಗ್ಗೆ ಒಂದೆರಡು ಮಾತು. ರಮ್ಯಾ ಮ್ಯಾಮ್, ಹೇಗೆ ಅನ್ನಿಸ್ತು ಎಲ್ಲ ಗಿಫ್ಟ್ಸ್? ಇಷ್ಟ ಆಯ್ತಾ? ಫಸ್ಟ್ ಆಫ್ ಆಲ್ ಬೇಕಿರಲಿಲ್ಲ, ನಾನು ಹಾಗೆ ಬರ್ತಾ ಇದೆ ಫಂಕ್ಷನ್ಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ದ ಗಿಫ್ಟ್ಸ್ ಆರ್ ವೆರಿ ಥಾಟ್ಫುಲ್. ನಿಮಗೆ ಗೊತ್ತಿರಲಿಲ್ಲ ಬಿಡಿ, ಅವರೇ ತೊಗೊಂಬಂದರು, ನೀವು ಬರೀ ಕೊಟ್ಟಿದ್ದು. ಬಟ್ ಥ್ಯಾಂಕ್ಸ್ ಟು ಯು, ಇಟ್ ವಾಸ್ ವೆರಿ ಥಾಟ್ಫುಲ್. ಬಟ್ ಯಾ, ಇವಾಗ ನನ್ನ ಕಡೆಯಿಂದ ನಾನು ಏನು ಕೊಡಲಿ? ಐ ಜಸ್ಟ್ ಲೈಕ್ ನಿಮ್ಮ ಬೆಸ್ಟ್ ವಿಶಸ್. ಯಾ, ಓಕೆ,
ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು. ಬಟ್ ನಾನು ಬಂದಿದ್ದು ಒಂದೇ ಕಾರಣ, ಮೈ ಡಿಯರ್ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐ ವಿಲ್ ಬಿ ದೇರ್. ಅವ್ರ ಋಣ ನನ್ನ ಮೇಲಿದೆ ಭಾಳಷ್ಟು. ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಅನೂಪ್ ಸಿಳೀನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ. ಇಲ್ಲ, ಓಕೆ, ಆಲ್ ದ ಬೆಸ್ಟ್ ಅನೂಪ್ ಸರ್. ತುಂಬ ಚೆನ್ನಾಗಿ ಸಾಂಗ್ಸ್ ಇದೆ, ನಾನು ಕೇಳಿದೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಸುನಂದ ಅಂತ ಒಂದು ಸಾಂಗ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ದ ಟೀಮ್. ಆ್ಯಂಡ್ 14th ರಿಲೀಸ್ ಆಗ್ತಾಯಿದೆ ಸಿನಿಮಾ. ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಶಸ್ ನೋಡಿದೆ. ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರಾ. 100% ಒಳ್ಳೇದಾಗುತ್ತೆ. ನೀವು ಒಳ್ಳೆ ಮನಸ್ಸಿಗೆ ಒಳ್ಳೇದಾಗೇ ಆಗುತ್ತೆ. ಆ್ಯಂಡ್ ರಮೇಶ್ ಅಣ್ಣ ಇಲ್ಲಿದ್ದೀರಾ, ನಮಸ್ಕಾರಣ. ಸೊ ಆಲ್ ದಿ ಬೆಸ್ಟ್. ಈ ಸಾಂಗ್ ರಿಲೀಸ್ ಆಗಲಿ, ಚೆನ್ನಾಗಾಗಲಿ, 100 millions ದಾಟಲಿ ಹಾಡು. ಆಲ್ ದಿ ಬೆಸ್ಟ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ರಾಜು ಜೇಮ್ಸ್ ಬಾಂಡ್, ರಾಜು ಕನ್ನಡ ಮೀಡಿಯಂ ನೋಡಿದ್ವಿ, ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ. ಬಟ್ ಅದೇ ರಾಜು ಜೇಮ್ಸ್ ಬಾಂಡ್ ಆದರೆ ಹೆಂಗಿರ್ಬೋದು ಅನ್ನೋ ಥರದ್ದು ಈ ಸಿನಿಮಾ. ಸೊ ಜೇಮ್ಸ್ ಬಾಂಡ್ ಥರ ಏನು ಫೈಟ್ ಎಲ್ಲ ಏನು ಮಾಡಿಲ್ಲ. ಇದೆಯಾ ಫೈಟ್? ಸಾರಿ, 2 ಫೈಟು ಇದೆ. ಬಟ್ ಇದು ರಾಜು ಅವ್ರ ಜೊತೆ ನಂದು 3ನೇ ಚಿತ್ರ. ನಾವು ರಾಜು ಅವ್ರಿಗೆ ಇವಾಗ ಗುರುನಂದನ್ ಅಂದರೆ ತುಂಬ ಜನ ಗೊತ್ತೇ ಆಗಲ್ಲ. ಅದೇ ರಾಜು ಅಂದರೆ ಎಲ್ರಿಗೂ ಗೊತ್ತಾಗತ್ತೆ. ಸೊ ಮುಂದೆ ಬರ್ಬೇಕಾ? ಲೈಟ್ ಇದೆ, ನನ್ನ ಕಲರ್ ಕಾಣಿಸ್ತಿಲ್ಲ ಅಷ್ಟೆ. ನೋಡ್ರಿ, ಇವನು ಬೆಳ್ಳ ಕಾಣಿಸ್ತಾನೆ. ಇನ್ನೂ ಬೆಳಕಿಗೆ ಬಂದಿಲ್ಲ, ಬರ್ತಾ ಇದ್ದೀನಿ. ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ, ಜೊತೆಗೆ ಸ್ವಲ್ಪ ಇದು ಫಸ್ಟ್ ರಾಜು ಅವ್ರಿಗೆ ಒಂದು ಹೊಸ ಥರದ ಅನುಭವ ಇರೋಂಥ ಪಿಕ್ಚರು. ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ 14ನೇ ತಾರೀಕು ಜೇಮ್ಸ್ ಬಾಂಡ್ ಬರ್ತಿರೋದೆ ಒಂದು ಸ್ಪೆಷಲ್ಲು. ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದರೆ ನಮ್ಮವರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ. ಇದರಲ್ಲಿ ನಂದು ಮತ್ತು ಅಚ್ಯುತ್ ಸರ್ದು ನಾವು 3 ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ. ನಾನು ಮೀಡಿಯಾನ ಚಾನಲ್ಲು TRP ಅನ್ನೋದೊಂದು ಕ್ಯಾರೆಕ್ಟ್ರು, ನಂದೊಂದು ಲೋಕಲ್ ಚಾನಲ್ ಇರುತ್ತೆ. ಸೊ ನಮ್ಮ ಚಾನಲಿಂದನೂ ಲೋಕಲ್ ಚಾನಲ್ ಇದೆ ಅಂತ ಅದರಲ್ಲಿ ಏನು ಅಂತ ಹೇಳಿ ಕತೆ ಹೇಳಂಗಿಲ್ಲಪ್ಪ, ಸ್ವಲ್ಪ ಹೇಳ್ಬೋದಷ್ಟೇ. ಹಿಂಗೆ ಕೇಳಿದ್ರು ಹೇಳಕ್ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು. ಇದೇ ಫೆಬ್ರವರಿ 14 ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಏನು TRP ಅಂತ ಚಾನಲ್ ಹೆಸರೇ TRP ಚಾನಲ್ಲು ಅಂತ ಮಾತಾಡಿ ರಾಜು ಅವರು. ಥ್ಯಾಂಕ್ ಯು ಚಿಕ್ಕಣ್ಣ ಬಂದಿದ್ದಕ್ಕೆ. ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಬಾಂಡ್ ಚಿತ್ರದಲ್ಲೂ ಕ್ಯಾರೆಕ್ಟ್ರಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಈ ಫಿಲ್ಮ್ ರಿಲೀಸಿಗೂ ಕೂಡ, ಯಾಕೆಂದರೆ ಫಸ್ಟ್ ಕರೆದಾಗ ಬರ್ತೀನಿ ಅಂದರು. ಸೊ ನಿಮ್ಮ ಎಲ್ಲ ಮುಂದಿನ ಚಿತ್ರಗಳಿಗೂ ನಿಮಗೆ ಒಳ್ಳೇದಾಗಲಿ. ಲಕ್ಷ್ಮೀಪುತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ರಾಜು ಜೇಮ್ಸ್ ಬಾಂಡ್ ಇಲ್ಲ, ನನ್ನ ಪಿಕ್ಚರ್ ಬಗ್ಗೆ ನೀವು ಹೇಳಾಯ್ತಲ್ಲ. ಸೊ 14th ರಿಲೀಸ್, ನಮ್ಮದು ಪ್ರೀ ರಿಲೀಸ್ ಇವೆಂಟಿಗೆ ಬಂದಿದ್ದಕ್ಕೆ ರಾಜನಿಗೆ, ಚಿಕ್ಕಣ್ಣಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್ ಅನ್ಬೇಕಿಲ್ಲ, ನಮ್ಮ ಸಿನಿಮಾ. ಸೊ ನಮ್ಮ ಕರ್ತವ್ಯ ಬರೋದು ಕಲಾವಿದರಾಗಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು ಚಿಕ್ಕಣ್ಣ. ಥ್ಯಾಂಕ್ ಯು. ಎಲ್ಲರಿಗೂ ಹಾಯ್. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ರಾಜು ಜೇಮ್ಸ್ ಬಾಂಡ್ ಸಿನಿಮಾ ತುಂಬ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನಿಮಾ. ನನಗೆ ಕಿರಣ್ ಅವರು ಕೆನಡಾದಲ್ಲಿ ನನ್ನ ಶೋಗೆ ಹೋದಾಗ ಅವ್ರು ನನಗೊಂದು ಆಫರ್ ಕೊಟ್ಟರು, ಇದೊಂದು ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ಹಾಡಬೇಕು ನೀವು ಅಂತ. ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದಮೇಲೆ ಈ ಸಾಂಗ್ನ ಕೇಳಿಸಿದ್ರು ನನಗೆ ಒಂಥರ ಡಿಫ್ರೆಂಟಾಗಿ ಅನಿಸ್ತು. ಯೂಶ್ವಲಿ ಈ ಬಾಂಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ, ಈ ಥರ ಒಂದು ಜಾರ್ನನ್ನ ಸೆಲೆಕ್ಟ್ ಮಾಡ್ತಾರೆ. ಅನೂಪ್ ಸಿಳೀನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು. ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ವಿಜುವಲ್ಸ್ ನೀವು ನೋಡಿದ್ರಿ, ಲಂಡನಲ್ಲಿ ಶೂಟ್ ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಜುವಲ್, ಲಂಡನಲ್ಲಿ ಶೂಟ್ ಮಾಡಿರುವಂಥ ವಿಜುವಲ್ಸ್ ಫಸ್ಟ್ ಟೈಮ್ ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ.
ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಕರ್ತರಿಗೆ, ಮೀಡಿಯಾ ಮಾಧ್ಯಮದವರಿಗೆ ಎಲ್ರಿಗೂ, ಮತ್ತು ಈ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಮುಖ್ಯ ಗಣ್ಯರಿಗೆ, ನಿರ್ಮಾಪಕರುಗಳು ಬಂದಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತ್ರ ಧರಿಸಿ ಕೂರಿಸಿದ್ದಾರೆ. ಒಂದೇ ಡ್ರೆಸ್ಸು. ಎಲ್ಲೋದ್ರು ಬಂದರ? ಹಾಂ, ಹಾಯ್. ಜ್ಯೋತಿಷಿ ಪಾತ್ರನ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ನನಗೆ. ಅದರ ಮೂಲಕ ನಾನು ಹೇಳೋಕ್ಕೆ ಏನು ಹೊರಟೆ ಅಂದರೆ, ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ, ನಮ್ಮದೇ ನಮಗೆ ಗೊತ್ತಿರಲ್ಲ. ಆ ಥರ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ನೀವು. ಎಲ್ಲರ ಬಗ್ಗೆನೂ ಹೇಳ್ತಾರೆ, ಅವ್ರ ಬಗ್ಗೆ ಗೊತ್ತಿರಲ್ಲ. ಅವನ ಪರಿಸ್ಥಿತಿ ಏನು ಅಂಥೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ಇವರೆಲ್ಲರೂ ಸಿಕ್ಕಾಪಟ್ಟಲೆ ಕ್ವಾಟ್ಲೆ ಕೊಟ್ಬಿಡ್ತಾರೆ ನನಗೆ ಆ ಸಿನಿಮಾದಲ್ಲಿ. ಹೀರೋಯಿಂದ ಹಿಡಿದು ಚಿಕ್ಕಣ್ಣ, ಈ ಗ್ರೂಪ್ ಪೂರ್ತಿ ಈ ಥರದೊಂದು ಪಾತ್ರ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡಿದ್ದು. ಒಳ್ಳೆ ಟೀಮು. ಕಿರಣ್ ಸಾರು ಎಲ್ಲರನ್ನೂ ಕಲೆ ಹಾಕಿದ್ದಾರೆ ಚೆನ್ನಾಗಿ. ಇಡೀ ಟೀಮ್ಗೆ ಒಳ್ಳೆಯದಾಗಬೇಕು. ನೀವೆಲ್ಲರೂ ಬಂದಿದ್ದೀರಾ ಹರಿಸೋದಕ್ಕೋಸ್ಕರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ಟ್ರೈಲರ್ ಸ್ವಲ್ಪ ದಿವಸ ಹಿಂದೆ ಲಾಂಚ್ ಆಯಿತು. ಸಾಂಗ್ಸ್ ಒಂದೊಂದೇ ಹೊರಗೆ ಬರ್ತಾ ಇದೆ. ಸೊ ಅದರಲ್ಲಿ 2 ಸಾಂಗು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಅದು ನಾವು ಮಾತಾಡುವಾಗ ಆಡಿಯೋ ಬರಲ್ಲ, ಬರೀ ವಿಜುವಲ್ಸ್ ಅಷ್ಟೇ ಬರೋದು. ಇಷ್ಟೋಕೆನಾ? ಓಕೆ. ಸೊ ಎಂಟೈರ್ ಸಿನಿಮಾ ಬಂದ್ಬಿಟ್ಟು ಇದೊಂದು ಭಾರಿ ಎಂಜಾಯಬಲ್ ಪ್ರಾಸೆಸ್. ಒಂದು ಹೇಳಬೇಕು ಅಂದರೆ, ಓಕೆ, ಇದು ಬೆಟ್ರ್ ಅಲ್ವಾ? ಓಕೆ. ಸೊ ನನಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕ್ಲೋಸ್. ಯಾಕಂದರೆ ಒಂದು ಆತ್ಮೀಯ ಸ್ನೇಹಿತ ನಿರ್ದೇಶಕ. ಸೊ ನಾನು ಒಟ್ಟಿಗೆ ಸುಮಾರು ವರ್ಷದಿಂದ ಶುರು ಮಾಡಿ ಏನೇನೋ ಹೆಂಗೆ ಕೆಲಸ ಶುರು ಮಾಡಬೇಕು, ಹೆಂಗೆ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ಕೋತಿದ್ದ ಟೈಮಿಂದ ನನಗೆ ಫ್ರೆಂಡು ದೀಪಕ್. ಸೊ ಅವನಿಗೆ ಕತೆ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 35-40 ಡೇಸ್ ಐ ಥಿಂಕ್ ಶೂಟ್ ಮಾಡಿದ್ದು ನಾವು. ಇಲ್ಲ, 55, ಅಬೌಟ್ 55 ಡೇಸ್. ಸೊ ಕಂಪ್ಲೀಟ್ ಲಾಫ್ ರೈಟ್ ಅಂತ ಯಾಕೆ ಅದಕ್ಕೆ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಒಂದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಏನು ಅಂತಂದರೆ, ಈ ಮುಂದ್ಗಡೆ ಈ ಥರ ಕಾಮಿಡಿ ಟೈಮಿಂಗ್ ಇದ್ದಾಗ ಕ್ಯಾಮ್ರಾ ಗಟ್ಟಿಗೆ ಇಟ್ಕೊಳ್ಳೋದು. ಸೊ ಯಾಕಂದರೆ ಅಷ್ಟು ನಾನು ಎಂಜಾಯ್ ಮಾಡಿದ್ದೀನಿ ಎಂಟೈರ್ ಪ್ರಾಸೆಸ್ನ. ಬಟ್ ಸಿನಿಮಾ ಮೊನ್ನೆ ಫೈನಲ್ ಅಪ್ಲೋಡ್ ಹೋಗೋಕ್ಕಿಂತ ಮುಂಚೆ ನೋಡಿದ್ವಿ. ಇಟ್ಸ್ ಕಮ್ ಔಟ್ ಬ್ಯೂಟಿಫುಲ್. ವಿ ಆರ್ ವೆರಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಸೊ 14th ರಿಲೀಸ್ ಆಗ್ತಿದೆ. ಅಗೇನ್ ನಾವು ಪ್ರತಿ ಸಿನಿಮಾದವ್ರೂ ಥ್ರೂ ಮೀಡಿಯಾ ನಾವು ಎಲ್ರಿಗೂ ಏನು ಕೇಳ್ಕೊಳ್ಳೋದು ಅಂದರೆ, ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ. ಯಾಕಂದರೆ ಒಂದು ಸಿನಿಮಾ ಅನ್ನೋದು ಇಟ್ ಹ್ಯಾಸ್ ಟು ಬಿ ಸೀನ್ ಆನ್ ದ ಸ್ಕ್ರೀನ್. ಏನೋ ಮೊಬೈಲಲ್ಲಿ ಒಂಥರ ಏನೋ ಚಿಕ್ಕದ ಆ್ಯಡ್ ಗೀಡ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಸಿನಿಮಾ ನೋಡೋಕ್ಕೆ ಚೆನ್ನಾಗಿರಲ್ಲ. ಎಷ್ಟೇ ದೊಡ್ಡ ಫೋನ್ ಇರಲಿ, ಎಷ್ಟೇ ದೊಡ್ಡ ಟ್ಯಾಬ್ಲೆಟ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಟಿ ವಿ ಇರಲಿ, ಬಟ್ ಸಿನಿಮಾ ಅನ್ನೋದು ಥಿಯೇಟ್ರಲ್ಲಿ ನೋಡಬೇಕು. ಯಾಕಂದರೆ ಅದಕ್ಕೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಅದಕ್ಕೋಸ್ಕರ ಅದು ಸಿನಿಮಾ ಅಂತ ಹೇಳ್ತೀವಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಅದೊಂದೇ ಹಂಬಲ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಪ್ರೀ ರಿಲೀಸ್ ಇವೆಂಟ್ಗೆ ಬಂದಿರೋ ಎಲ್ಲ ಚೀಫ್ ಗೆಸ್ಟು ಮತ್ತು ಮೀಡಿಯಾ ಮತ್ತು ಎಲ್ಲ ಸ್ನೇಹ ಬಳಗಕ್ಕೆ ತುಂಬ ಥ್ಯಾಂಕ್ಸ್. ರಮ್ಯಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಸಿಯಸ್ ಪ್ರೆಸೆನ್ಸ್. ಅಲ್ಲ, ನಿಮಗೆ ಸಾಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಮನೋಹರ್ ಜೋಶಿ ಸಿನಿಮಾಡೋರು, ಥ್ಯಾಂಕ್ ಯು. ನಾನು ಮಂಡ್ಯ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಭಿ ಸಿನಿಮಾ ಸಂಜಯ್ ಥಿಯೇಟ್ರಲ್ಲಿ ನೋಡಿದ್ದು ನಾನು. ಸೊ ಒಂಥರ ನಾಸ್ಟಾಲಜಿಯಾ ಫೀಲಿಂಗ್ ಆ್ಯಂಡ್ ಚೆನ್ನಾಗಿ ಮಿಕ್ಸ್ಡ್ ಎಮೋಷನ್. ಸೊ ಎಲ್ಲರಿಗೂ ಈಗ ನೋಡಿದ್ದೀರಾ ಅಂದರೆ
ನಮ್ಮ ಮಾಧ್ಯಮದವ್ರಿಗೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ನು ತೋರಿಸಿದ್ವಿ ಎಕ್ಸೆಪ್ಟ್ ಸುನಂದ ಸಾಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ಇವತ್ತು ನಿಮ್ಮ ಮುಂದೆ ನಮ್ಮ ಅರ್ಜುನ್ ಜನ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಂಗ್ನ ನೀವು ಇಲ್ಲಿ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಚಿಕ್ಕಣ್ಣ ಸರ್, ತಬಲನಾಣಿ ಸರ್, ಸೊ ಅವರೆಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ಅವ್ರನ್ನ ಇಡೀ ಸಿನಿಮಾ ಒಂದು ಏನಂದರೆ ನಗ್ತಾನೆ ಇರ್ತೀರ, ಅವರು ಪ್ರತಿ ಒಂದು ಸೀಕ್ವೆನ್ಸು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಸಾಂಗ್ ರ್ಯಾಪ್ ಅಷ್ಟೊಂದು ಅದ್ಭುತವಾಗಿ, ಅಂದರೆ ನಿಮಗೆ ಎಷ್ಟು ವಿಜುವಲ್ ಎಷ್ಟು ಚೆನ್ನಾಗಿದೆಯೋ ಆ ವಿಜುವಲ್ಗೆ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇದು ನಿಮಗೆ ಇಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತಂದರೆ ಇದು ನಮ್ಮ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ಲದೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಅವರು ಮಾತಾಡಿದ್ರೇ ಇನ್ನು ಮುಂದೆ ಅದಕ್ಕೆ ಸೂಕ್ತ ಅಂತ ಅಂದ್ಕೊತೀನಿ. ಓವರ್ ಟು ಅವರ್ ಪ್ರೊಡ್ಯೂಸರ್ಸ್. ಎಲ್ಲರಿಗೂ ಥ್ಯಾಂಕ್ಸ್. ಫಸ್ಟ್ ನಾನು ನಮ್ಮ ಮಾಧ್ಯಮದವ್ರಿಗೆ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಚೆನ್ನಾಗಿ ಗೊತ್ತು ಈವನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ. ಇದು ಕಾರಣಾಂತರಗಳಿಂದ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು. ಆ್ಯಂಡ್ ಏನು ಹೇಳ್ತಾರೆ, ಇಟ್ಸ್ ವರ್ತ್ ದ ವೆಯ್ಟ್. ಸೊ ನಾವೆಲ್ಲ ವೆಯ್ಟ್ ಮಾಡಿದ್ದಕ್ಕೂ ಇಟ್ ಇಸ್ ವರ್ತ್. ಸೊ ನಮ್ಮ ರಮ್ಯಾ ಮೇಡಮ್ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಲೈಕ್ ಟು ಥ್ಯಾಂಕ್ ಅಣ್ಣ, ನಮ್ಮ ವೆಂಕಟೇಶ್ ಅಣ್ಣ, ಹೂ ವಾಸ್ ರಿಯಲಿ ರೆಸ್ಪಾನ್ಸಿಬಲ್ ರೀಸನ್ ಆ್ಯಂಡ್ ಇವತ್ತು ಮೇಡಮ್ ಇಲ್ಲಿರೋದಕ್ಕೆ. Thanks Anna, once again, thank you so much. And again, I would like to thank my dearest friend, brother Talaiva, Arjun Janya. He is here today. Thank you so much. Our music compose ಮಾಡಿಲ್ಲ ಈ ಸಿನಿಮಾಗೆ, ನಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಚಿಕ್ಕು ಬ್ರದರು, ಈ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು. ನೆನ್ನೆ ಮೈಸೂರಲ್ಲಿದ್ದರು, ಕಾರಣಾಂತರಗಳಿಂದ ಆಗಲ್ಲ ಹ್ಞೂ ಅಂದು ನಾನು ಮತ್ತು ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು. ಇಷ್ಟು ಪುಷ್ ಮಾಡಿದ್ದೀರಾ, ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ. ಸೊ ಅಲ್ಲ ಹೇಳ್ಬೇಕಲ್ಲಪ್ಪ ಹೆಂಗೆ ಬಂದೆ ಅಂತ. ಥ್ಯಾಂಕ್ ಯು ಚಂದನ್ ಶೆಟ್ಟಿ, ಥ್ಯಾಂಕ್ ಯು ಬ್ರದರ್. ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ಇಲ್ಲೇ ಅಂತಲ್ಲ, ಕೆನಡಾಕ್ಕೆ ಬಂದು ನನಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, 2 ಸರಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು ಚಂದನ್. ನಮ್ಮ ಅಣ್ಣ ರಮೇಶ್ ರೆಡ್ಡಿ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ, ನಿಮ್ಗೆಲ್ಲರಿಗೂ ಗೊತ್ತೇ ಇರೋದೆ. ಅಣ್ಣ ನಿಮ್ಮ 45 ಸಿನಿಮಾಗೆ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ನಮ್ಮ ಗೌಡ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ತಬ್ಲಾನಾನಿ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತು ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನಿಮಾದ ಹೀರೋಯಿನು ತಪಸ್ವಿನಿ ಪೊನ್ನಚ್ಚ, ಥ್ಯಾಂಕ್ ಯು. ಮತ್ತೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸೊ ನೌ ವಿ ಹ್ಯಾವ್ ಜಾಯಿನ್ ಅಂದರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ. ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟರ್ ಆಗಿದ್ದೀವಿ. ದಿಸ್ ಇಸ್ 11th. ಇನ್ನು 3 ದಿನ ಇದೆ ಡೆಲಿವರಿಗೆ ನಮಗೆ. ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಸೊ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ. ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಗುಡ್. ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು, ಫೈನಲ್ ಕಾಪಿ ಅಂತ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ, ಇಟ್ ವಾಸ್ ವರ್ತ್ ದಟ್ ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು. ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ದರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು. ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗಿಷ್ಟ ಹೇಳಿದ್ದು, ಏನು ತಲೆ ಕೆಡ್ಸ್ಕೊಬೇಡ, ಡೋಂಟ್ ಕಾಂಪ್ರಮೈಸ್. ಏನು ಕ್ಯಾರೆಕ್ಟ್ರ್ ಬೇಕು ಅದನ್ನು ತಗೋ, ಏನು ಬೇಕು ಮಾಡು ಅಂತ. ಈ ಹ್ಯಾಡ್ ಗಿವನ್ ಮೈ ಕಂಪ್ಲೀಟ್ ಲಿಬರ್ಟಿ. ಆಲ್ ದ ಕ್ರೆಡಿಟ್ ಶುಡ್, ರಿಚ್ನೆಸ್ ಇರ್ಬೋದು, ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದ್ದು ಕಾರಣಗಳಿದೆ. ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ಸಪೋರ್ಟ್. ಯಾಕಂದರೆ ನಾನು ಸ್ವಲ್ಪ ಕಂಜೂಸು, ಕಾಸು ಖರ್ಚು ಮಾಡೋದಿಲ್ಲ, ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ. ಬಟ್ ಈ ಡಿಂಟ್ ಆ್ಯಕ್ಚುಲಿ. ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈಸ್ ನಾಟ್ ದ ಸೇಮ್ ಗುರು ಆ್ಯಸ್ ಯು ಗೈಸ್ ಹ್ಯಾವ್ ವಾಚ್ಡ್ ಇನ್ ಫಸ್ಟ್ ರ್ಯಾಂಕ್ ರಾಜು ಜೇಮ್ಸ್ ಬಾಂಡ್ ಅಲ್ಲ, ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು. ಸೊ ಯು ವಿಲ್ ಸಿ ಅ ಡಿಫ್ರೆಂಟ್ ರಾಜು 14th. ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ, ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟು, ನಾನು ನಮ್ಮ ಮಂಜು ಮಾಡೋದಿಷ್ಟೇ, ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ನನಗೇನೋ 100 ಕೋಟಿ ಬೇಡ, ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು 2-3 ಸಿನಿಮಾ ಖಂಡಿತ ಮಾಡ್ತೀವಿ. ಮಾಡಿದ್ಮೇಲೆ ಒಂದು 100 ಕಾರ್ಮಿಕರು, ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ. ನಾನು ಕೆನಡಾಲಿದ್ದೀನಿ, ಇವರು UK ಕನ್ನಡಕ್ಕಿರೋ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾನ ಗೆಲ್ಲಿಸಿ, ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ದರೆ ಆಯಿತಾ, ದಯವಿಟ್ಟು. ಓಕೆನಾ? ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹೀರೋಯಿನ್ ಪಾಪ, ಶಿ ಹಸ್ ಡನ್ ರಿಯಲ್ ಹಾರ್ಡ್ ವರ್ಕ್. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಆದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಇಟ್ ವಾಸ್ ಅವರ್ ಫಸ್ಟ್ ಸಿನಿಮಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಯಾರು ಹೆಸರು ಹೇಳ್ದೇ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ಲಾಸ್ಟ್ ಟೈಮು ನಾನೊಂದಿಬ್ಬರು ಫ್ರೆಂಡ್ಸು ಹೋಗಿ ಬೈದರು, ಮೆಸೇಜ್ ಹಾಕ್ಬಿಟ್ಟು,
ನಮ್ಮ ಹೆಸರು ಹೇಳಿದಾಗ ಬರೀ ದೊಡ್ಡ ದೊಡ್ಡವ್ರ ಹೆಸರು ಹೇಳಿದೆ ಅಂತ, ಸೊ ಮರ್ತುಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಐ ರಿಯಲಿ ಮೀನ್ ಇಟ್. ಆಯಿತಾ ವೆಂಕಟೇಶ್, ಥ್ಯಾಂಕ್ ಯು ಬ್ರದರ್. ಯಾಕೆಂದ್ರೆ ಅವ್ರಿಗೆ ಹೇಳಬೇಕು, ಅವ್ರು ಸ್ಟಾರ್ಟ್ ಮಾಡಿಸಿ ಸರ್ ಲೇಟ್ ಆಯಿತು. ಇವ್ರುಗಳು ಬಂದು ರಶ್ಮಿ ಬಂದುಬಿಟ್ಟು ಪ್ಯಾಕ್ ಮಾಡ್ಕೊತ ಇದ್ದಾರಲ್ಲ ಮೀಡಿಯಾದವರು, ಪ್ಲೀಸ್ ಅಂತ ನಮಗೆ ಅಲ್ಲಿ ಬಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಬಿಡ್ತಾರೆ. ನಮಗೆ ಒಂಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲು ಪ್ಯಾಕ್ ಮಾಡ್ಕೊಂಬಿಡ್ತಾ ಇದ್ದಾರೆ. ಅಯ್ಯೋ, ಆಮೇಲೆ ನಾವು ಇವ್ರಿಗೆ ಕೆಳಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸ್ನ್ಯಾಕ್ಸ್ ಇದೆ ರೆಡಿ ಮಾಡಿ ಅಂದರೆ, ರೀ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ ಆಮೇಲೆ ತಿಂತೀವಿ ನಾವು ಎಲ್ಲ ಅಂದರು. ಓಕೆನಾ ಸರ್? ತಾವು ಥ್ಯಾಂಕ್ ಯು. ಥ್ಯಾಂಕ್ಸ್ ಎವ್ರಿ ಒನ್. ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ಕಿರಣ್ ಹೇಳ್ದಾಗೆ ತುಂಬ ವೆಯ್ಟ್ ಮಾಡಿದ್ದೀರಾ. ಐ ಆಲ್ವೇಸ್ ಅಪ್ರಿಷಿಯೇಟ್, ಲೈಕ್ ಅಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡ್ತೀರಿ, ಎಷ್ಟೊತ್ತು ನಿಂತ್ಕೊಂಡಿರ್ತೀರ, ನಾವೆಲ್ಲ ಕೂತ್ಕೊಂಡಿರ್ತೀವಿ. ಐ ಅಪ್ರಿಷಿಯೇಟ್ ರಿಯಲಿ. ಸೊ ಪ್ಲೀಸ್ ಲೇಟ್ ಆದರೆ ಕ್ಷಮಿಸ್ಬಿಡಿ ಕೇಳಿದಾಗ. ವಿ ಹ್ಯಾವ್ ಡನ್ ಎ ಗುಡ್ ಜಾಬ್. ಮೂವಿ ಚೆನ್ನಾಗಿ ಮಾಡಿದ್ದೀವಿ. ಕಿರಣ್ ಹೇಳ್ದಾಗೆ ಪ್ರೀ ರಿಲೀಸ್ ಇವೆಂಟು, ಆ್ಯಸ್ ಈ ಸೆಡ್, another 3 days to go. We are counting down, not even days, like hours also we are counting down. We are working towards it. ಸೊ ಮೀಡಿಯಾದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮೂವಿ ಚೆನ್ನಾಗಿ ಬಂದಿದೆ, ಪ್ಲೀಸ್ ಎಲ್ಲ ಕಡೆ ರೀಚ್ ಔಟ್ ಮಾಡಿಸ್ಕೊಡಿ, ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಮ್ಯಾ ಮ್ಯಾಮ್ ಫಾರ್ ಕಮಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಅಸ್ ಆ್ಯಂಡ್ ಲೈಕ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ಸ್ ವೆರಿ ಮಚ್ ಫಾರ್ ಯು. ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಫ್ರೆಂಡ್ಸ್, ಮೈ ಫ್ಯಾಮಿಲಿ is here, everybody, my like team members and special guest Chikana, everybody are here. Chandan Shetty, who has done great job. ನಿಮ್ಮ ಸಾಂಗ್ ಲಂಡನ್ನಲ್ಲಿ ತುಂಬ ರೋರಿಂಗ್ ಆಗ್ತಾ ಇದೆ. ಇಟ್ಸ್ ಅ ವೆರಿ ಗುಡ್ ವಾಟ್ ಯು ಹವ್ ಡನ್. ಅರ್ಜುನ ಸರ್, ಎವ್ರಿಬಡಿ, ಐ ಥ್ಯಾಂಕ್ಸ್ ಒನ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಸರ್. ಸಾರಿ, ವೆಂಕಟೇಶ್ ಅಣ್ಣವ್ರು ನಮ್ಮ ಪ್ರೋಗ್ರಾಮಿಗೆ ಬಂದುಬಿಟ್ಟು ಆಮೇಲೆ ಪ್ಲೀಸ್ ಹೆಲ್ಪ್ ಮಾಡಿದ್ದಕ್ಕೆಲ್ಲ ತುಂಬ ಥ್ಯಾಂಕ್ಸು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ಯಶಸ್ವಿಯಾಗಲಿ ಅಂತ ರಾಜುಗೆ ಮತ್ತು ಸಿನಿಮಾ ತಂಡದವ್ರಿಗೆಲ್ಲರಿಗೂ ವಿಶ್ ಮಾಡ್ತೀನಿ. ಹಾರ್ಟ್ಫುಲಿ ಐ ವಿಶ್ ಆಲ್ ದ ಸಿನಿಮಾ ಮೆಂಬರ್ಸ್ಗೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋದವ್ರಿಗೆ ಎಲ್ಲರಿಗೂ ಗಣ್ಯರಿಗೂ ನಮಸ್ಕಾರ, ಮೀಡಿಯಾದವ್ರಿಗೂ ನಮಸ್ಕಾರ. ರಾಜು ಜೇಮ್ಸ್ ಬಾಂಡ್, ಕಿರಣ್ ಹೇಳ್ದಂಗೆ ಅವ್ರು ಆನೆಸ್ಟಾಗಿ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ನಾವು ನೋಡಿದ್ವಿ, ಫಾರಿನಲ್ಲಿ ಶೂಟ್ ಮಾಡಿದ್ದಾರೆ, ಇಲ್ಲಿಗನ್ನ ಅಲ್ಲಿ ಖರ್ಚು ಕಮ್ಮಿ ಅಂತ ಹೇಳ್ಬಿಟ್ಟು ಅಲ್ಲೇ 2-3 ಸಾಂಗ್ ಖರ್ಚು ಮಾಡಿದ್ಯಾ ಕಿರಣ್. ನೀನು ಹೇಳ್ದಂಗೆ ನೀನು ಕಂಜೂಸು ಕರೆಕ್ಟಾಗಿ ಮಾಡಿದ್ಯಾ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಅವ್ರು ಹೇಳಿದರೆ ನಿಜಾನೇ ಮಾತಾಡ್ತಾರೆ. ಖಂಡಿತ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ, ರಾಜು ಜೇಮ್ಸ್ ಬಾಂಡ್ಗೆ ಬಂದು ಪಿಕ್ಚರ್ ನೋಡಿ ಎಲ್ಲರೂ ಸಹಕರಿಸಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಇದು ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.